ಈ ಜಗನ್ನಾಥನ ಮೂರ್ತಿ ಕಂಡಾಗ ನಿಮ್ಗೆ ಏನು ಅನಿಸುತ್ತೆ? ಫಸ್ಟು ಏನು ಇಷ್ಟು ದೊಡ್ಡ ಕಣ್ಣು ಅಂತ ಅನಿಸುತ್ತೆ ಅಲ್ವಾ? ಏನು ಇಷ್ಟು ದೊಡ್ಡ ಕಣ್ಣು? ಅದು ಬಾಲಕೃಷ್ಣ ಮಗು. ಏನು ನಂಬಿಕೆ? ಒಡಿಶಾ ರಾಜ್ಯದ ಪರಿಕ್ಷೇತ್ರದ ಭಂಡಾರದ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ. ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಂದು ಭಂಡಾರದ ಬಾಗಿಲನ್ನು ತೆರೆಯಲಾಗಿದೆ. ಆದರೆ ಹಲವಾರು ಜನರಿಗೆ ಒಂದು ಕುತೂಹಲ ಇರುತ್ತೆ. ಅದೇನೆಂದರೆ, ಪುರಿ ಜಗನ್ನಾಥ ಸ್ವಾಮಿಯ ಕಣ್ಣುಗಳು ಯಾಕೆ ಅಷ್ಟು ದೊಡ್ಡದಾಗಿದೆ? ನೋಡಿ, ಮೂವರದು ಕೂಡ ಕೃಷ್ಣ, ಬಲರಾಮ, ಸುಭದ್ರೆ. ಸುಭದ್ರೆ ಯಾರು ಹೇಳಿ? ಕೃಷ್ಣನ ತಂಗಿ, ಅಭಿಮನ್ಯುನ ತಾಯಿ. ಹಾಗಿದ್ರೆ ಈ ಕಣ್ಣು ಯಾಕೆ ಹಿಂಗಿದೆ? ಮರದಲ್ಲಿ ಯಾಕೆ ಮಾಡಿದರೆ? ಬನ್ನಿ ಅದರ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈ ದೇವರ ದೊಡ್ಡ ಕಣ್ಣು ಯಾಕೆ ಇಷ್ಟು ಒಂಥರ ಹೆಂಗಂದರೆ ಬೆಚ್ಚಿ ಬಿದ್ದ ರೀತಿಯಲ್ಲಿದೆ ಕಣ್ಣು ಅಲ್ವಾ? ಸಾಧಾರಣವಾಗಿ ಹೆಂಗಿರುತ್ತೆ? ಶಾಂತಮೂರ್ತಿ ಆಗಿರುತ್ತೆ. ಈಗ ಆ ಕಣ್ಣನ್ನು ನೋಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ? ಏನೋ ಆಶ್ಚರ್ಯಕರವಾಗಿದೆ, ಏನೋ ಭಯಂಕರವಾದ್ದನ್ನು ಮಕ್ಕಳು ನೋಡಿದಾಗ ಕಣ್ಣೆಲ್ಲ ಹಿಂಗೆ ಓಪನ್ ಮಾಡ್ತಾರಲ್ಲ, ಆ ಥರ ಇದೆ. ಬಲಭದ್ರ, ಸುಭದ್ರೆ ಪಕ್ಕ ನಿಂತಿರುವ ಜಗನ್ನಾಥ. ಮೂವರ ಕಣ್ಣುಗಳು ಸಹ ದೊಡ್ಡದಾಗೇ ಇದೆ. ಮೂವರ ಕಣ್ಣು ದೊಡ್ಡದಾಗಿರೋದಕ್ಕೊಂದು ಐತಿಹ್ಯ ಇದೆ. ಶ್ರೀಕೃಷ್ಣ ಪರಮಾತ್ಮನಿಗೆ 16,108 ಪತ್ನಿಯರಿದ್ದರು ಅಂತೇಳಿ ನಾವು ನಂಬ್ತೀವಲ್ವ ಪುರಾಣದಲ್ಲಿ. ಐತಿಹ್ಯ ಅಂತಂದರೆ ನಾನು ನಂಬಿಕೆಯನ್ನು ಹೇಳಿದ್ದು, ಇತಿಹಾಸ ಅಲ್ಲ, ಐತಿಹ್ಯ ಅಂದರೆ ಪೌರಾಣಿಕ. ಅಲ್ಲಿ ಮಾತೆ ರೇವತಿ ಎನ್ನುವ ಮಹಾತಾಯಿ ಕೃಷ್ಣನ ಬಾಲಲೀಲೆಯನ್ನು ಇನ್ನಿತರರಿಗೆ ಹೇಳ್ತಾ ಇರ್ತಾಳೆ. ಆಗ ಆ ಕತೆ ಸ್ವತಃ ಕೃಷ್ಣನಿಗೆ ಕೇಳಬಾರ್ದಂತೆ, ಅಂದರೆ ಕೃಷ್ಣನಿಗೆ ಗೊತ್ತಿರೋದಿಲ್ಲವಂತೆ ತನ್ನ ಕತೆ ಏನು ಅಂತೇಳಿ. ಕತೆ ದೇವರಿಗೆ ಕೇಳಬಾರ್ದು ಅಂತ ಒಬ್ಬರನ್ನ ಕಾವಲಿಡ್ತಾಳೆ, ಅವ್ರಿಗೆ ಕೇಳಿಸ್ಬಾರ್ದು ಅಂತ. ಸುಭದ್ರೆಯು ಕೃಷ್ಣನ ಕಥೆಯಲ್ಲಿ ಕಳೆದು ಹೋಗಿರ್ತಾಳೆ. ಸುಭದ್ರೆ ಕೇಳ್ತಾ ಇರುತ್ತೆ ಕತೆ. ಅಣ್ಣ ಕೂಡ ಬಂದಿರ್ತಾನೆ ಬಲರಾಮ ಆ ಕಥೆಯನ್ನು ಕೇಳೋದಕ್ಕೆ. ರೇವತಿ ಹೇಳ್ತಿರ್ತಾಳೆ ಕೃಷ್ಣನ ಲೀಲೆಯನ್ನು ಹೇಳೋದು ಸರ್, ಅವನೇನೆಲ್ಲ ಮಾಡ್ದಾನೆ. ಬಟ್ ಅದು ಕೃಷ್ಣನಿಗೆ ಕೇಳಬಾರ್ದು. ಈಗ ನಮ್ಗೆ ಗೊತ್ತಿರುತ್ತಲ್ಲ, ನಾವು ಮಕ್ಕಳಿಗೆ ಏನು ಮಾಡ್ತೀವಿ? ಅವನು ಭಾಳ ಹುಷಾರಿದ್ದಾನೆ ಅಂತ ಮಕ್ಕಳ ಮುಂದೆ ಹೇಳಲ್ಲ. ಭಾಳ ಹುಷಾರಿದ್ದಾನೆ, ಅವ್ನಿಗೆ ಗೊತ್ತಾಗೋದು ಬೇಡ, ಹಿಂಗಿರುತ್ತೆ ತಾಯಿಗೆ. ಅಣ್ಣ ಬಲರಾಮ ಇರ್ತಾನೆ, ಸುಭದ್ರೆ ಇರ್ತಾಳೆ. ಅಣ್ಣ ಬಲರಾಮ ಬಂದಿದ್ದು ಕೂಡ ಯಾರಿಗೂ ತಿಳಿಯಲ್ಲ. ರೇವತಿ ರಾಧೆ ಕಥೆಯನ್ನು ಕೂಡ ಹೇಳ್ತಾ ಇದ್ಲಂತೆ. ರಾಧೆ ಅವರು ಪ್ರೀತಿಯಿಂದ ಇದ್ದವರು. ಆದರೆ ಈ ಕಥೆಯನ್ನು ಶ್ರೀಕೃಷ್ಣ ಕೇಳಿಸ್ಕೊಂಡ್ಬಿಡ್ತಾನೆ. ಶ್ರೀಕೃಷ್ಣಂದೊಂದು ವೈಪರೀತ್ಯ ಏನಪ್ಪ ಅಂತಂದರೆ, ತನ್ನ ವಿನೋದಗಳನ್ನು ತಾನೇ ಕೇಳಿದಾಗ ಇದೆಲ್ಲ ನಾನು ಮಾಡಿದ್ನ ಅಂತೇಳಿ ನಿಯಂತ್ರಣ ತಪ್ಪ ಹೋಗ್ಬಿಡ್ತಾನಂತೆ, ಅಂದರೆ ಮೂರ್ಛೆ ಹೋಗ್ಬಿಡ್ತಾನೆ ಅಂತ. ಹಾಗಾಗಿ ಮೂರ್ಛೆ ಹೋದ, ನಿಯಂತ್ರಣ ತಪ್ಪಿದ ಶ್ರೀಕೃಷ್ಣ ಭಕ್ತರಿಂದ ದೂರವಾಗಿದ್ದ. ಆ ಕಡೆ ಭಕ್ತರ ಅಗಲಿಕೆ ನೋವು, ಇತ್ತ ರಾಧೆ ನೆನಪು ಆತನಿಗೆ. ಜಿಜ್ಞಾಸೆಗೊಂಡ ಕೃಷ್ಣ ಕಣ್ಣುಗಳ ಆತನನ್ನು ಎಚ್ಚರಿಸ್ತಾರೆ. ಎಲ್ಲರೂ ಸೇರಿ ಬಿದೋಗಿರ್ತಾನೆ, ಎಚ್ಚರಿಸ್ತಾನೆ. ಏನಾಯ್ತು ಅಂತೇಳಿ ಎಲ್ಲ ನೀರೆಲ್ಲ ಹಾಕಿ ಎಚ್ಚರಿಸಿದಾಗ ಹೆಂಗೆ ಮಕ್ಕಳು ಒಂದರ ಬೆಚ್ಚಿ ಬೀಳ್ತವೆ. ಜಿಜ್ಞಾಸೆಗೊಂಡು ಕೃಷ್ಣ ಕಣ್ಣುಗಳನ್ನು ದೊಡ್ಡದಾಗಿ ತೆರೀತಾನಂತೆ. ಬಲಭದ್ರ, ಸುಭದ್ರೆ, ಕೃಷ್ಣ ಪ್ರಜ್ಞೆ ಇಲ್ಲದೆ ನೆಲಕ್ಕೆ ಬೀಳ್ತಾರೆ. ಅವರು ಕೂಡ ಪ್ರಜ್ಞೆ ಇಲ್ಲದೆ ಬೀಳ್ತಾರೆ. ಮೂವರನ್ನು ನೋಡಿ ನಾರದರು ಒಂದು ಮನವಿ ಮಾಡ್ತಾರೆ. ಕಲಿಯುಗದ ಭಕ್ತರು ನಿನ್ನ ಈ ರೂಪ ನೋಡುವಂತಾಗಲಿ ಅಂತೇಳಿ. ಅಂದರೆ ಮೂರು ಮಕ್ಕಳನ್ನು ಕೂಡ ಎಬ್ಬಿಸಿ, ಮಕ್ಕಳೆಲ್ಲ ಎಲ್ಲ ಅಚ್ಚರಿಯಿಂದ ನೋಡ್ತಾರೆ ಅಂತ. ನಾರದರು ಬಯಸಿದ್ದಕ್ಕೆ ಪುರಿ ಜಗನ್ನಾಥ ಹೀಗಿದ್ದಾನೆ. ಹಾಗಾಗಿ ಎಲ್ಲ ಮಕ್ಕಳು ಅವರವರ ಕಥೆಗಳನ್ನು ಕೇಳಿದಾಗ, ಬೆಚ್ಚಿ ಬಿದ್ದಾಗ, ಅವರನ್ನು ಎಬ್ಬಿಸಿದಾಗ ಅವರ ಕಣ್ಣು ಈ ಥರ ಓಪನ್ ಮಾಡಿರ್ತಾರೆ. ಹಾಗಾಗಿ ಒಂದು ಕತೆ, ನಂಬಿಕೆ. ಶ್ರೀಕೃಷ್ಣನ ಹೃದಯ ಇದೆ ಅಂತೇಳಿ. ಅಂದರೆ ಈಗಲೂ ಕೂಡ ಆ ಮರದ ಮೂರ್ತಿಯನ್ನು ಮಾಡಿದ ನಂತರ ಆ ಒಂದು ಪಾದರಸ ಥರದ ಒಂದು ದ್ರಾವಣ ಅದರೊಳಗೆ ಹಾಕ್ತಾರಂತೆ. ಅದನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಮಾಡಬೇಕಂತೆ. ಇದು ಪ್ರತೀತಿ. ಅದನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ವಂತೆ. ಈಗಲೂ ಅಲ್ಲಿರುವಂಥ ಪ್ರತೀತಿ. ಡಾಕ್ಟ್ರು ಚೆಕ್ ಮಾಡುವಂಥದ್ದು ಕೂಡ ಇದೆ, ಪ್ರತೀತಿ, ನಂಬಿಕೆ. ಆಮೇಲೆ ಸಾಕ್ಷಾತ್ ಶ್ರೀಕೃಷ್ಣನ ವಿಗ್ರಹವನ್ನು ಮರದಿಂದ ಮಾಡ್ತಾರೆ. ಯಾವುದು ಕಲ್ಲು ಮತ್ತೊಂದೀಗ ಬಾಲರಾಮಂದು ಮಾಡಿದ್ರಲ್ಲ, ಅದಕ್ಕಿಂಥದೇ ಕಲ್ಲು ಬೇಕು. ತಿರುಪತಿಯ ಕಲ್ಲು ಯಾವುದರಿಂದ ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಗುತ್ತೆ. ಅದೆಲ್ಲ ನಮ್ಗೆ ಗೊತ್ತಿರುತ್ತೆ, ಯಾವಾಗ ಏನು ಎತ್ತ ಯಾವ ಕಲ್ಲು. ಇದು ಹಂಗಲ್ಲ, ಮರದಿಂದ ಮಾಡಿದ್ರು. ಆಮೇಲೆ ಒಂದು ವಿಶೇಷ ನೋಡಿ, ಆ ಕಣ್ಣೆಲ್ಲ ಯಾಕೆ ಅಂಕಾಣತೆ ಹೇಳ್ತೀನಿ. 12 ವರ್ಷಕ್ಕೊಮ್ಮೆ ವಿಗ್ರಹ ಬದಲಾವಣೆ ಮಾಡಲಾಗುತ್ತೆ. 12 ವರ್ಷಕ್ಕೊಮ್ಮೆ ವಿಗ್ರಹ ಕೆತ್ತನೆಗೆ ಪವಿತ್ರ ಬೇವಿನ ಮರವನ್ನೇ ಬಳಸ್ತಾರೆ. ಮರದಿಂದ ಮಾಡಿದಂಥ ವಿಗ್ರಹ 21 ದಿನಗಳ ಅವಧಿಯಲ್ಲಿ ಈ ವಿಗ್ರಹವನ್ನು ಕೆತ್ತಬೇಕಾಗತ್ತೆ. ಈ ವಿಗ್ರಹವನ್ನು ಕೆತ್ತನೆ ಮಾಡಿದವರು ಕೂಡ ಅದನ್ನು ನೋಡುವಂತಿಲ್ವಂತೆ. ಅಂದರೆ ನೋಡುವಂತಿಲ್ಲ ಅಂದರೆ ಆರಂಭದಲ್ಲೆಲ್ಲ ಇರುತ್ತೆ, ಆ ಕೊನೆಗೆ ಅದನ್ನು ನೋಡುವಂಗಿಲ್ಲ ಅಂತೇಳಿ. ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡೇ ಜಗನ್ನಾಥನ ಮೂರ್ತಿಯನ್ನು ಕೆತ್ತುತ್ತಾರೆ, ಪೇಂಟಿಂಗ್ ಮಾಡ್ತಾರೆ ಅಂತೆಲ್ಲ ಇದೆ. ವಿಗ್ರಹ ಪ್ರತಿಷ್ಠಾಪನೆ ದಿನ ಕರೆಂಟ್ ಕಟ್ ಮಾಡುತ್ತೆ ಸರ್ಕಾರ. ಅಲ್ಲಿ ಕರೆಂಟ್ ಇರೋದಿಲ್ಲ. ಯಾಕೆ ಗೊತ್ತಾ? ಪ್ರತಿಷ್ಠಾಪನೆಯವರೆಗೆ ವಿಗ್ರಹವನ್ನು ಯಾರು ನೋಡಬಾರ್ದು ಅಂತೇಳಿ. ಆಮೇಲೆ ಆ ಹೃದಯ ಒಂದರಿಂದ ತೆಗೆದು ಮತ್ತೊಂದಕ್ಕೆ ಹಾಕುವಂಥ ಒಂದು ನಂಬಿಕೆ ಏನಿದೆ, ಅದು ಕೂಡ ಯಾರಿಗೂ ಕಣ್ಣಲ್ಲಿ ನೋಡಬಾರ್ದು ಅಂತೇಳಿ.
ಮೂರ್ತಿ ಬದಲಾವಣೆ ವೇಳೆ ಒಂದು ಅಚ್ಚರಿ ನಡೆಯುತ್ತಂತೆ, ಅಚ್ಚರಿ ಬೆಳವಣಿಗೆ ನಡೆಯುತ್ತಂತೆ. ಜಗನ್ನಾಥನ ಹೃದಯ ಇದುವರೆಗೂ ಹಾಗೇ ಇದೆಯಂತೆ. ಮೂರ್ತಿ ಬದಲಾವಣೆ ಹೃದಯವನ್ನು ಪುನಃ ಪ್ರತಿಷ್ಠಾಪಿಸ್ತಾರಂತೆ. ಇದು ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹಕ್ಕೆ ಹಾಕ್ತಾರೆ. ಆಮೇಲೆ ಜಗನ್ನಾಥನ ಹಳೆಯ ಮೂರ್ತಿಯನ್ನು ಹೂಳಲಾಗತ್ತೆ. ಹೂಳೋದು, ಬೆಂಕಿ ಕೊಡೋದಲ್ಲ, ಹೂಳೋದು, ಇದಾಗತ್ತೆ ಅಂತ. ಈ ಪುರಿ ಜಗನ್ನಾಥನ ವಿಗ್ರಹ ನೀವು ನೋಡಿದ್ರಲ್ವ, ಅನಂತ ಪದ್ಮನಾಭ ಹೇಗಿದೆ? ಶೇಷಶಯನ ಫುಲ್ ಅಲ್ವಾ, ಶೇಷಶಯನಾಗಿ ಮಲಗಿರ್ತಾನೆ, ಹಾವಿನ ಮೇಲೆ ಮಲಗಿರೋದು. ತಿರುಪತಿ ತಿಮ್ಮಪ್ಪ ವಿಗ್ರಹ ನಿಮಗೆಲ್ಲ ಗೊತ್ತಿರುವಂಥದ್ದು. ಪುರಿ ಜಗನ್ನಾಥ ವಿಶೇಷತೆ ಏನಪ್ಪ ಅಂತಂದರೆ, ಇದು ಯಾವುದೇ ಏನು ವಿಗ್ರಹ ಅಂತಲ್ಲ, ಇದು ಮೂರ್ತಿ ಕೆತ್ತಿದ್ದು ಅಂತಲ್ಲ, ಇದು ಮರದಲ್ಲಿ ಮಾಡಿದಂಥ ವಿಗ್ರಹ. ಇದು 12 ವರ್ಷಗಳಿಗೊಮ್ಮೆ ಚೇಂಜ್ ಮಾಡ್ತಾರೆ. ಆಮೇಲೆ ಅತಿ ದೊಡ್ಡ ನಂಬಿಕೆ ಇದೆ, ಕೃಷ್ಣನ ಹೃದಯ ಅದರೊಳಗಿದೆ ಅಂತ. ಡಾಕ್ಟ್ರುಗಳು ಚೆಕ್ ಮಾಡ್ತಾರೆ ನೋಡಿ, ಒಂದು ನಂಬಿಕೆಗಳೆಲ್ಲ ಯಾವ ರೀತಿ ಇರುತ್ತೆ ಅಂತೇಳಿ. ಓಕೆ, ಹೇಳ್ತೀನಿ ಕೇಳಿ. ಪುರಿ ಜಗನ್ನಾಥ ದೇಗುಲ ಭಾರತದ ಪವಿತ್ರ ದೇವಾಲಯಗಳಲ್ಲಿ ಒಂದು. ಈ ದೇಗುಲಕ್ಕೆ ಸಂಬಂಧಿಸಿದ ಹಲವು ಕಥೆಗಳನ್ನು ನೀವು ಕೇಳಿರ್ತೀರಿ. ಅದರಲ್ಲಿ ಒಂದು, ಶ್ರೀಕೃಷ್ಣನ ಹೃದಯ ಮಿಡಿಯುತ್ತದಂತೆ. ನೋಡಿ, ಅದನ್ನು ಹೆಂಗೆ ಅಂತಂದರೆ 12 ವರ್ಷಕ್ಕೊಮ್ಮೆ ಆ ವಿಗ್ರಹ ಚೇಂಜ್ ಆಗುತ್ತೆ. ಮರದಲ್ಲಿ ಮಾಡಿರ್ತಾರೆ. ಆ ವಿಗ್ರಹ ಮಾಡುವಾಗಲೂ ಕಣ್ಣು ಕಟ್ಟಿ ಮಾಡಬೇಕು ಅಂತೆಲ್ಲ ಇದೆ, ಕೆಲವೆಲ್ಲ ಪೇಂಟಿಂಗ್ ಎಲ್ಲ ಕಣ್ಣು ಬಿಡಿಸ್ಬೇಕಾದ್ರೆ. ಆಮೇಲೆ ಅದರೊಳಗೆ ಲಬ್ಡಬ್ ಶಬ್ದ ಬರುತ್ತಂತೆ, ನಂಬಿಕೆ ಇದು. ನೋಡಿ, ಅದನ್ನೇ ಅವರ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡು ಬಂದು 12 ವರ್ಷಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ತಾರೆ, ಅದರೊಳಗೆ ಹಾಕ್ತಾರೆ. ಅದು ಕೃಷ್ಣನ ಹೃದಯ ಅನ್ನುವಂಥ ನಂಬಿಕೆ. ಇಲ್ಲಿರೋದು ಬಾಲಕೃಷ್ಣ, ಬಾಲರಾಮ ಮತ್ತು ಸುಭದ್ರೆ, ಅಣ್ಣ, ತಮ್ಮ, ತಂಗಿ. ಓಕೆ, ಇದರ ಬಗ್ಗೆ ಹೇಳ್ತೀನಿ ಕೇಳಿ. ಇಂಥ ಪ್ರತೀತಿ ಇದೆ. ಓಕೆ, ಇದೀಗ ನಿಮಗೆ ಏನೇನೆಲ್ಲ ಇತ್ತು ಅದರೊಳಗೆ ಅಂತ ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಭಾರತ ಎಷ್ಟು ಶ್ರೀಮಂತವಾಗಿದೆ. ಮೊದಲೆಲ್ಲ ಯಾಕೆ ಈ ದಾಳಿಕೋರರಲ್ಲೇ ಅಟ್ಯಾಕ್ ಮಾಡ್ತಾಯಿದ್ರು, ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ರು, ಇದೇ ಕಾರಣಕ್ಕೆ. ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನ ಬಳಿ ಇದೆ, ಆಮೇಲೆ ಅನಂತ ಪದ್ಮನಾಭದಲ್ಲಿದೆ, ಈಗ ಜಗನ್ನಾಥನ ಬಳಿ 48 ವರ್ಷಗಳ ತನಕ ಓಪನ್ ಮಾಡಲೇ ಇಲ್ಲ. ಕಾರಣ ಗೊತ್ತಲ್ಲ. ಒಮ್ಮೆ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತೇಳಿ, ಕೀ ಇಲ್ಲ ಅಂತ ಹೇಳ್ಬಿಡ್ತಾರೆ. ನವೀನ್ ಪಟ್ನಾಯಕ್ ಸರ್ಕಾರ ಕೀ ಇಲ್ಲ ಅಂತ ಹೇಳ್ಬಿಡುತ್ತೆ. ಅದನ್ನು ನರೇಂದ್ರ ಮೋದಿ ಎನ್ಕೇಶ್ ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನಲ್ಲಿ. ನೋಡಿ, ಅಲ್ಲಿ ಅವರು ನವೀನ್ ಪಟ್ನಾಯಕ್ ಅವರು ಏನು ಮಾಡ್ತಾರೆ, ತಮ್ಮ ಆಪ್ತರನ್ನಾಗಿ ಅವರು IAS ಅಧಿಕಾರಿ ಕಾರ್ತಿಕೇಯನ್ ಪಾಂಡ್ಯನ್ ಅನ್ನೋರನ್ನು ನೇಮಿಸಿರ್ತಾರೆ. ಇವರೊಂದು ಡೈಲಾಗ್ ಬಿಟ್ಬಿಡ್ತಾರೆ, ಯಾರು ನರೇಂದ್ರ ಮೋದಿ ಅವರು. ನೋಡಿ, ಈ ಕೀ ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ, ಕಾರ್ತಿಕೇಯನ್ ಪಾಂಡ್ಯನ್ ಅವರ ಕೈಗೆ ಹೋಗುತ್ತೆ, ಹಿಂಗೆಲ್ಲ ಹೇಳ್ಬಿಟ್ಟ ಕಾರಣಕ್ಕಾಗಿ BJP ಅಲ್ಲಿ ಬಂತು. ಅದು ಒಂದು ಕಾರಣ ಕೂಡ. ಆಮೇಲೆ ಕೆಲವೆಲ್ಲ ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯ ಕೂಡ ಕಾರಣ ಇದೆ, ಬೇರೆಲ್ಲ ಕಾರಣಗಳು. ಬಟ್ ಒನ್ ಆಫ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್, ಅದರಲ್ಲಿ ಎರಡು ಮಾತಿಲ್ಲ ನವೀನ್ ಪಟ್ನಾಯಕ್. ಈಗ 48 ವರ್ಷಗಳ ನಂತರ ಇದು ಓಪನ್ ಆಗಿದೆಯಲ್ಲ, ಏನೆಲ್ಲ ಇರಬಹುದು ನಿಮಗೊಂದು ಆಶ್ಚರ್ಯ ಆಗುತ್ತೆ. ಹೇಳ್ತೀನಿ ಏನೆಲ್ಲ ಅಂತೇಳಿ. 1978ರಲ್ಲಿ ಸಿಕ್ಕಂಥ ಲೆಕ್ಕ ಇದು. 1978ರಲ್ಲಿ ಇದನ್ನು ಓಪನ್ ಮಾಡಿದರು. ಮೊದಲಿಗೆ ಹೇಳ್ಬಿಡ್ತೀನಿ, ಆ ಚಿನ್ನಾಭರಣಗಳನ್ನು, ವಜ್ರವೈಡೂರ್ಯ ಚಿನ್ನಾಭರಣಗಳನ್ನು ಲೆಕ್ಕ ಮಾಡೋದಕ್ಕೆ 71 ದಿನ ಬೇಕಾಯ್ತಂತೆ. 71 ದಿನ, 71 ಡೇಸ್, 2 ತಿಂಗಳು ಮತ್ತು 11 ದಿನ. ಏನು ಸಿಕ್ಕಿತ್ತು ಆಗ? 128 kg ಚಿನ್ನ. 128 kg ಚಿನ್ನ ಸಿಕ್ಕಿತ್ತು. 454 ಚಿನ್ನದ ವಸ್ತುಗಳು. ಅದು ಕಿರೀಟ ಆಗಿರ್ಬೋದು, ಮಾಲೆ ಆಗಿರ್ಬೋದು, ಹಾರ ಆಗಿರ್ಬೋದು, ಪಠ್ಯ, ಏನು ಬೇಕಿದ್ರೆ ಆಗಿರ್ಬೋದು. 454 ಚಿನ್ನದ ವಸ್ತುಗಳು ಸಿಗುತ್ತೆ. ಆ ನಂತರ 293 ಬೆಳ್ಳಿ ವಸ್ತುಗಳು ಸಿಗುತ್ತೆ. ಅದು ಕಿರೀಟ, ಹಾರ, ಮತ್ತೊಂದು ಮಗದೊಂದು ವಸ್ತು. ಇಲ್ಲಿ 3 ಕೋಣೆ ಇದೆ. ಒಂದು ಕೋಣೆ ಒಳಗೋಗೋದು, ಒಂದು ಕೋಣೆ ಆದ ನಂತರ 2 ಕೋಣೆ. ಆ 2 ಕೋಣೆಗಳಲ್ಲಿ ಏನೇನೆಲ್ಲ ಸಿಕ್ತು? ಒಳ ಖಜಾನೆಯಲ್ಲಿ ಏನು ಸಿಗುತ್ತೆ? 43 ಕಿಲೋ 640 ಗ್ರಾಮ್, ಅಂದರೆ ಹತ್ರ 43.5 kg ಚಿನ್ನ ಸಿಗುತ್ತೆ ಒಂದು ಕೋಣೆಯಲ್ಲಿ. 367 ಚಿನ್ನದ ವಸ್ತುಗಳು, ಅಂದರೆ ಹಾರ, ಮಾಲೆ, ಕಂಠಿ, ಕಿರೀಟ, ಬಳೆ, ಡ್ಯಾಶ್ ಡ್ಯಾಶ್ ಡ್ಯಾಶ್. ಅದರ ಜೊತೆಗೆ 148.780 ಗ್ರಾಮ್, ಅಂದರೆ 149 kg ಬೆಳ್ಳಿ. 231 ಬೆಳ್ಳಿ ವಸ್ತುಗಳು ಪತ್ತೆ. ಇದು ಒಳ ಖಜಾನೆಯಲ್ಲಿ. ಹೊರ ಖಜಾನೆಯಲ್ಲಿ ಏನು ಸಿಗುತ್ತೆ? ಇಲ್ಲಿ 87 kg 74 ಗ್ರಾಮ್ kg ಚಿನ್ನ. ಹತ್ರ 88 kg ಚಿನ್ನ. 87 ಚಿನ್ನದ ವಸ್ತು.
73.64 kg ಬೆಳ್ಳಿ ಮತ್ತು 62 kg ಬೆಳ್ಳಿ ವಸ್ತು ಪತ್ತೆಯಾಗುತ್ತೆ ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ.